ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಸಾರಿ, ನಾನು ಆಮೇಲೆ ಹೇಳ್ತೀನಿ. ನನಗೆ ಇವಾಗ ಟೈಮ್ ಆಯಿತು, ಇಲ್ಲ ರಘುಪತಿ ಸರ್ ಬೈತಾರೆ. ನಾನು ಬರ್ತೀನಿ. ಮೇಡಮ್ ಹೇಳ್ಬಿಟ್ಟೋಗಿ ಮೇಡಮ್. ಏನು ಪೈಲ್ವಾನ್ರೆ, ಇವತ್ತು 8 ಲೀಟ್ರ್ ಟೀ ಕುಡಿದ್ರಿ? ಹಾಂ, ಒಂದು ತೊಟ್ಟಿ ಕುಡ್ದೆ. ನಿನಗ್ಯಾಕ್ಲಾ? ನಗಬೇಡ, ಅಲ್ಲುದ್ರಿಸ್ಬಿಡ್ತೀನಿ. ನೀನು, ಶಾರದವ, ಅಪ್ಪಯ್ಯ ಮತ್ತು ಮೇಡಮು ಎಲ್ಲರೂ ಒಂದೇ ಥರ ಇದ್ದೀರಾ. ಯಾರು ನಂಗೆ ಏನೂ ಹೇಳ್ತಿಲ್ಲ. ನಾನು ಯಾರ ತೋಲ ಮಾತಾಡಕ್ಕಿಲ್ಲ. ಹೋಗಿ ಅಣ್ಣ, ನಾವೇನೋ ಓಕೆ, ಆದರೆ ಮೇಡಮ್ ಏನು ಮಾಡಿದ್ರು? ಲವ್, ಶಾರದಮ್ಮನು ಮೇಡಮ್ನೂ ಒಳಗೊಳಗೆ ಏನೋ ಮಾತಾಡ್ಕೊತವ್ರೆ. ಅದಕ್ಕೆ ಎಲ್ಲರೂ ನನ್ನ ಆಡ್ಕೊತವ್ರೆ. ಏನು ಅಂತ ಕೇಳಿದ್ರೆ ಯಾರೂ ಹೇಳ್ತಿಲ್ಲ. ಮೇಡಮ್ಮು ಇದ್ರಾಗ ಸಾಮೀಲಾಗವ್ರೆ. ಅದಕ್ಕೆ ನಾನು ಯಾರ ತೋಲು ಮಾತಾಡೋಕ್ಕಿಲ್ಲ. ಓ ಸೂಪರ್ ರಾಮಣ್ಣ, ಸರಿಯಾಗೇ ಮಾಡಿದ್ಯಾ. ಆದರೆ ನೀನು ಮೇಡಮ್ನ ಯಾಕೆ ಹೋಗಿ ಕೇಳಲಿಲ್ಲ? ಕೇಳ್ಬೇಕಲ್ಲ, ಸುಮ್ಕೆ ನಗ್ತಾರೆ. ಆಮೇಲೆ ನೀವೇ ಯೋಚನೆ ಮಾಡಿ ಅಂತಾರೆ. ನೀನು ಹೇಳು, ಏಟ್ ಕೋಪ ಬರೋಕ್ಕಿಲ್ಲ. ಅದಕ್ಕೆ ನಾನು ಯಾರ ತೋಲು ಮಾತಾಡೋಕ್ಕಿಲ್ಲ. ಓ ಕರೆಕ್ಟು, ಎಲ್ಲರಿಗೂ ಹಿಂಗೆ ಆಗಬೇಕು. ಸರಿಯಾಗೇ ಮಾಡಿದ್ದೇಣು. ಮತ್ತೆ ರಾಮಣ್ಣ ಅಂದರೆ ಸುಮ್ಕೆಯಾ? ಅಯ್ಯೋ ಬಡ್ಡಿ ಇದ್ನೆ, ನಾನು ಯಾಕಲ ನಿಂತೋ ಮಾತಾಡ್ತೀವಿ. ಏಯ್ ಹೊಲ ಕಡಿಕೆ. ಲೇ ಮಂಜ, ಮನೆಯವ್ರೇನೋ ಒಸಿ ತಮಾಷೆಗೆ ಚೇಷ್ಟೆ ಮಾಡಿದ್ರೆ ಅದು ಕೀಟನ್ ಕೋಪನಾ? ಲೇ ಮಂಜ, ಯಾವ್ದ್ರ ಮ್ಯಾಗ ಚೇಷ್ಟೆ ಮಾಡ್ತಾರೆ ಅಂತನಾದ್ರೂ ಹೇಳ್ಬೇಕಲ್ವೇನ್ಲ? ಲೇ ಮಂಜ, ಹೇಳಲಿಲ್ಲ ಅಂದ್ರೆ ಏನ್ಲ ಈಗ? ಅದು ಕೀಟನ್ ಕೋಪನಾ? ಲೋ ಮಂಜ, ಮತ್ತಿನ್ನೇನ್ಲ, ನಾನು ಮನ್ಸನೆ, ನಂಗೂ ಕೋಪ ಬಂದೇ ಬತ್ತೈತೆ. ಮಂಜ, ಊಟ ಆಗೋವರೆಗೂ ಒಸಿ ಕೋಪನ ಪಕ್ಕಕ್ಕಿಡಕ್ಕೆ ಹೇಳ. ಲೋ ಮಂಜ, ಕೋಪ ಬಂದ್ಮ್ಯಾಕೆ ಊಟ ಸೇರಕ್ಕಿಲ್ಲ ಅಂತ ಹೇಳ. ಲೇ ಮಂಜ, ಬಿಸಿ ಬಿಸಿ ರಾಗಿ ಮುದ್ದೆ, ಸೊಪ್ಪು ಸಾರು, ಪಾಯಸ ಎಲ್ಲ ಮಾಡ್ಕೊಂಡು ತಂದೀವ್ನಿ ಅಂತ ಹೇಳ. ಉಂಡ್ಮ್ಯಾಕೆ ಮುನ್ಸ್ಕೊಳ್ಳಿ. ಮಂಜ, ನಾನ್ ತಿನ್ನಕ್ಕಿಲ್ಲ ಅಂದ್ರೆ ತಿನ್ನಕ್ಕಿಲ್ಲ. ಮಂಜ, ಈಗ ಬೇಡ, ಹಸ್ವಾದಾಗ ತಿನ್ನು ಅಂತ ಹೇಳ. ಮಂಜ, ನೀನೇ ತಿನ್ಕೊಳ್ಳ. ಅವಂದು ಸಾನೆ ಆಯ್ತು. ನಾನು ಪಿರುತಿಗೆ ಬೆಲೆ ಇಲ್ಲ ಅಂದ್ಮ್ಯಾಕೆ ನಾನ್ಯಾಕೆ ಒತ್ತಾಯ ಮಾಡಿ? ನಂದು ತೀರ್ಮಾನ ಅಂದ್ರೆ ತೀರ್ಮಾನವೇಯ. ಜಯ, ನಡಿ ನಾವು ಹೋಗುಮ. ಮಂಜ, ಅನ್ಮ್ಯಾಕ ಒಸಿ ನಿಗಾ ಮಡ್ಗು. ಆಮ್ಯಾಕೆ ಊಟ ಮಾಡಿ ನಾ ಬತ್ತೀನಿ. ರಮಣ, ಹೊಸಿ ಆ ಕೋಪನ ಆ ಕಡೆ ಉಗ್ಯೋಣ. ಇಲ್ಲ ಸಾರ್ದಾಗ ಆಟೋನ್ ಪಿರುತಿಂದ ಅಡುಗೆ ಮಾಡ್ಕೊ ಬಂದವ್ರೆ, ಹಿಂಗ ಮಾಡೋದು? ಏಯ್ ಇಲ್ಲಕ್ಕಲ್ಲ, ಎಲ್ಲರೂ ನನ್ನ ಆಡ್ಕತ್ತೀವ್ರಾ, ನನ್ನಿಂದ ಹಾಕಿಲ್ಲ. ಅಣ್ಣ, ಬಿಸಿ ಬಿಸಿ ಮುದ್ದೆ. ಏಯ್ ನೀನೇ ತಿನ್ಕೋ ಹೋಲ. ತಕೊಂಡು ಹೋಯ್ತೀನಿ ಮತ್ತೆ. ನನಗೇನು ಬೇಕಾಗಿಲ್ಲ, ತಕೋ ಹೋಲ. ರಾಮು ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಅವ್ರನ್ನ ಸಮಾಧಾನ ಪಡಿಸೋಕ್ಕೆ ಒಂದೇ ದಾರಿ, ನಿಜ ಏನು ಅಂತ ಅವ್ರಿಗೆ ಹೇಳೋದು. ಮೇಡಮ್, ಕವಿ ಪರಿಚಯ ಬರೀ ಕೇಳಿದ್ರೆ ಯಾರು ಬರೆಯೋದು ಮೇಡಮ್? ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋದು ಬರೆಯೋದ ಮೇಡಮ್? ಹಾ, ನೀವು ಬರೀತಾರಿ, ನಾನು ಬರ್ತೀನಿ. ರಾಮ್ ಅವರು ಈಗ ಹೊಲದಲ್ಲೇ ಇರ್ತಾರೆ. ಮಂಜೂರಿಗೆ ಫೋನ್ ಮಾಡಿದ್ರೆ ಸಿಗ್ಬೋದು. ವಾರೇ ವಾ ರಮಣವು ಗಮ್ ಘಮ ಅಂತೈತೆ. ನಿನ್ನ ಮಗುಗೆ ತಾಕ್ಲಿಲ್ವೇ?
ಆಹಾ ಇವತ್ತು ಊಟದ ಗಮ್ಮತ್ತೇ ಬೇರೆ. ಒಂದು ಕೈ ನೋಡ್ಬಿಡೋದಯ್ಯ. ಓ ಮೇಡಮು, ಹಲೋ ಹೇಳಿ ಮೇಡಮ್. ಮಂಜೂರೇ, ರಾಮು ಅವರಿದ್ದಾರಾ? ಇಲ್ಲೇ ಏನಂತೆ, ಇಲ್ಲೇ ಕೂತ್ಕೊಂಡವ್ರೆ ಸಾಹೇಬ್ರು. ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು, ಕೊಡ್ತೀರಾ? ಓ ಎಸ್ಸು ಅಣ್ಣು ಮೇಡಮು ಇಂಥವ ಮಾತಾಡ್ಬೇಕಂತೆ ತಕ್ಕ. ಹಾಂ ಇಲ್ಲ, ನಾ ಮಾತಾಡೋಕ್ಕಿಲ್ಲ. ನಾನು ಯಾರ ಜೊತೆಗೂ ಮಾತಾಡೋಕ್ಕಿಲ್ಲ ಅಂತ ಹೇಳು. ತಕ್ಕರ ಮೇಡ. ಇಲ್ಲ ಮೇಡಮ್, ಸಾಹೇಬ್ರು ಸಾನೆ ಕೋಪದಲ್ಲವ್ರೆ. ಅವ್ರು ಯಾರ ಕೂಟೇನೂ ಮಾತಾಡೋಕ್ಕಿಲ್ವಂತೆ. ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿ. ಹಾಂ, ಏಟ್ ಇಂಪಾರ್ಟೆಂಟ್ ಆಗಿದ್ರು ಮಾತಾಡೋಕ್ಕಿಲ್ವಂತೆ. ಹೌದಾ, ಯಾಕಂತೆ? ಒಂದು ನಿಮಿಷ ಇರಿ, ಕೇಳ್ಬಿಟ್ಟು ಹೇಳ್ತೀವಿ. ಅಣ್ಣು ಯಾಕೆ ಮಾತಾಡೋಕ್ಕಿಲ್ಲ? ನನ್ನ ಎಲ್ರೂ ಆಡ್ಕತ್ತೀರ ಅದಕ್ಕೆ. ಮೇಡಮ್, ರಾಮಣ್ಣನ ನೀವು ಚುಡಾಯಿಸಿದ್ರಂತೆ, ಎಲ್ಲರೂ ಆಡ್ಕತ್ತಾರಂತೆ, ಇನ್ನೂ ಏನೇನೇನೇನೋ ಅಂತೆ. ಅದಕ್ಕೆ ಮುಖ ಉದಿಸ್ಕ ಕೂತ್ಕೊಂಡವ್ರೆ. ಅವ್ರಿಗೆ ಹೇಳಿ ಇವಾಗ ಆಡ್ಕೊಳಲ್ಲ, ನಿಜ ಹೇಳಕ್ಕೆ ಫೋನ್ ಮಾಡಿದ್ದೀನಿ ಅಂತ. ಮೇಡಮ್ ಏನೋ ಹೇಳ್ಬೇಕಂತೆ. ತಕರಾಮಣ್ಣ ಒಂದ್ಕಿತ ಹೇಳಿಲ್ವಾ? ನಾನು ಮಾತಾಡೋಕ್ಕಿಲ್ಲ. ಮೇಡಮ್, ನಮ್ಮಣ್ಣ ಒಂದ್ಕಿತ ಹೇಳಿದ್ಮೇಲೆ ಅವ್ರ ಮಾತು ಅವರೇ ಕೇಳೋಕ್ಕಿಲ್ವಂತೆ. ದಯವಿಟ್ಟು ಅವ್ರಿಗೆ ಕೊಡಿ, ನಾನು ಏನು ಅಂತ ಅವ್ರಿಗೆ ತಿಳಿಸಿ ಹೇಳ್ತೀನಿ. ರಮಣ, ಮೇಡಮ್ ಸಾನೆ ಕೇಳ್ಕೊಂತವ್ರೆ, ಹೊಸಿ ಮಾತಾಡೋಣ. ಬೆಳಗ್ಗೆ ಶಾರದಕ್ಕ, ಈಗ ಮೇಡಮು. ನನ್ನೇನು ಪೋಸ್ಟ್ ಮ್ಯಾನ್ ಅನ್ಕೊಂಡಿದ್ದೀರಾ? ಮಾತಾಡೋಣ. ಮೇಡಮ್, ಕ್ಲಾಸಿಗೆ ಬರ್ತೀರಾ? ಹಾಂ. ಸಾಹೇಬ್ರೆ, ಕೊಡಿ ಸಾರದಕ್ಕ. ಮನೆಯಾಗಿದ್ದರೆ ಸಮಯ ಹೋಗೋದೇ ಗೊತ್ತಾಗಿಲ್ಲ. ಇಲ್ಲಿ ನಮ್ಮ ಮುನಿಸ್ಕೊಂಡಿರೋ ಪೈಲ್ವನ ಬಂದವನ? ಕೋಪ ಎಲ್ಲ ಹೋಯ್ತೋ ಇಲ್ಲೋ? ಇನ್ನೂ ಇಲ್ಲ ಸಾಹೇಬ್ರೆ, ಹೊಲದ ಕಡೆಗೆ ಹೋದವನು ಬರ್ನೇ ಇಲ್ಲ. ನಾನು ಲಗ್ನದ ವಿಷಯವಾಗಿ ತಮಾಷೆ ಮಾಡಿದ್ವಲ್ಲ, ಅದಕ್ಕೆ ಮುನ್ಸ್ಕೊಂಡವನೆ. ಹೌದಾ? ಸರಿ, ನಾನು ಟೀ ಕುಡಿದ್ಬಿಟ್ಟು ಹೋಗಿ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ ಬಿಡಿ. ನೀವ್ಯಾಕೆ ಹೋಯ್ತೀರಾ ಸಾಹೇಬ್ರೆ? ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ನನ್ನ ತಾವ ಒಂದು ಒಳ್ಳೆ ಯೋಚನೆ ಐತಿ. ನಾವು ಯಾರೇ ಸಮಾಧಾನ ಮಾಡಿದ್ರು ರಾಮ ಬರೋಕ್ಕಿಲ್ಲ. ನಾವು ಯಾರನ್ನ ಕಳಿಸಿದ್ರೆ ಬರ್ತಾನೋ ಅವ್ರನ್ನೇ ಕಳಿಸ್ತೀನಿ. ಓ ಸರಿ ಸರಿ, ಅರ್ಥ ಆಯ್ತು ಬಿಡಿ. ಸರಿ, ನಾವು ಹಸಿ ಹೋಗ್ಬತ್ತೀನಿ. ನನ್ನೇ ಚುಡಾಯಿಸ್ತೀರ ಅಲ್ವಾ ಈ ಹುಡುಕಿ? ನೋಡಮ್ಮ, ನಾನು ಚುಡಾಯಿಸಿದ್ರೆ ಏನಾಯ್ತೈತೆ ಅಂತ ತೋರಿಸ್ತೀನಿ. ಇನ್ಮ್ಯಾಕೆ ಹಿಂಗೆಲ್ಲ ಮಾಡಬಾರ್ದು ಅಂತ ನಿಮಗೆಲ್ಲ ಗೊತ್ತಾಗಲಿ. ಇಲ್ಲಿಂದ ಕದಲಕ್ಕೆ ಇಲ್ಲ. ರಾಮು ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಸರಿ ಹೋಗ್ಲಿ, ನಿಜ ಹೇಳೋಣ ಅಂದರೂ ಮಾತಾಡೋಕ್ಕೆ ರೆಡಿ ಇಲ್ಲ. ಇನ್ನೊಂದ್ಸಲ ಮಂಜೂರಿಗೆ ಫೋನ್ ಮಾಡಿ ನೋಡ್ಲಾ? ಶಾನ್ಕಿ, ಶಾರದಕ್ಕ ಬನ್ನಿ ಒಳಗಡೆ. ಇಲ್ಲಮ್ಮ, ಹೊಸ ಔಷಧದ ಕೆಲಸದ ಮ್ಯಾಕೆ ಬಂದೀವ್ನಿ. ಅದಕ್ಕೆ. ಏನು ಶಾರದಕ್ಕ? ರಾಮ ಮುನ್ಸ್ಕೊಂಡು ಹೋದವನು ಮನೆ ಕಡೆಗೆ ಬಂದಿಲ್ಲವ. ಅಯ್ಯೋ, ಗಾಬರಿ ಬೀಳೋಂಥದ್ದು ಏನೂ ಇಲ್ಲ. ಲಗ್ನದ ವಿಷಯವಾಗಿ ಸ್ವಲ್ಪ ಚಾಷ್ಟೆ ಮಾಡಿದ್ವಲ್ಲ, ಅದಕ್ಕೆ ಮುನ್ಸ್ಕೊಂಡು ಹೋಗವನೆ. ನಾನು ಹೋಗಿ ಕರೆದ್ರೆ ಅವ್ನು ಬರೋದಕ್ಕಿಲ್ಲ ಅಂತ ನಂಗೆ ಸಂದಾಗ ಗೊತ್ತು, ಅದಕ್ಕೆ ಬಂದೆ. ನಾನು ಫೋನ್ ಮಾಡಿದ್ದೆ, ಕೋಪದಲ್ಲೇ ಇದ್ರು ಅಂತ ಕಾಣುತ್ತೆ. ನನ್ನ ಹತ್ರನೂ ಸರಿಗೆ ಮಾತಾಡಲಿಲ್ಲ. ಹಠ ಇಟ್ಕೊಂಡ್ರೆ ಹಂಗೆ ಅವನು.
ಬೆಳಗ್ಗೆ ಸ್ಕೂಲ್ ಹತ್ರ ಬಂದಿದ್ರು, ನನ್ನಿಂದ ಮಾತಾಡೋಕ್ಕಾಗಲಿಲ್ಲ. ಈಗ ಎಲ್ಲಿರ್ತಾರೆ ಅವರು? ಹೊಲದ ಕಡೆಗೆ ಹೋಗವ್ನೆ. ಅದಕ್ಕೆ ನೀನು ನನ್ನ ಜೊತೆ ಬಂದರೆ ನಿನ್ನ ಮುಖ ನೋಡಿ ನಾನು ಹೊಸಿ ತಣ್ಣಗಾಯ್ತಾ ನೀನು ಅಂತ. ನಂದೇ ತಪ್ಪು ಶಾರದಕ್ಕ, ತುಂಬಾ ಕಾಲು ಎಳ್ದೆ ಅನಿಸುತ್ತೆ. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ, ನೀವು ಮನೆಗೆ ಹೋಗಿ. ಇಬ್ಬರೂ ಹೋಗಿ ಬರೋಣ ಬಾಮ್ಮ. ಇಲ್ಲ ಇಲ್ಲ, ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಸರಿನಮ್ಮ. ಅವನ ಕೋಪ ಬಂದರೆ ಬಚ್ಚಿಟ್ಕೊಳ್ಳೋಂಥ ಜಾಗ ಒಂದು ಐತೆ. ಚಿಕ್ಕ ವಯಸ್ಸಿನಿಂದಲೂ ಅವನು ಹಂಗೆಯ. ಅವ್ನು ಮುನಿಸ್ಕೊಂಡ್ರೆ ನಮ್ಮ ಹೊಲುತ್ತಾವ ಹತ್ತಿ ಮರ ಐತಲ್ಲ, ಅದ್ರ ಪಕ್ಕ ಹುಲ್ಲಿನ ಗದ್ದೆ ಐತೆ, ಅಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಸರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಸಿಕ್ಕಿದ ಮ್ಯಾಕೆ 2 ಕೊಟ್ಟು ಗೆಳ್ಕೊಂಬಮ್ಮ. ಹಂಗೆ ಕಿವಿ ಹಿಂಡಿ ಇನ್ಮ್ಯಾಕೆ ಹಿಂಗೆ ಓಡೋತ್ತೀಯ ಅಂತ ಕೇಳು. ಹೌದು, ಖಂಡಿತ. ನಾನು ಬರ್ತೀನವ್ವ. ಸರಿ ಶಾರದಕ್ಕ. ಮಂಜು ಅವರೇ. ಮೇಡಮ್ ನೀವಿಲ್ಲಿ? ರಾಮು ಅವ್ರನ್ನ ನೋಡಿದ್ರಾ? ಅಯ್ಯೋ ಮಧ್ಯಾಹ್ನದಿಂದ ನಾಪತ್ತೆ ಮೇಡಮ್. ನಾನು ಶಾನೆ ಹುಡುಕ್ತೆ, ಎಲ್ಲೂ ಸಿಕ್ನಿಲ್ಲ. ಮನೆಗೆ ಹೋಗಿರ್ಬೋದೇನೋ. ನೀವೇನು ಇಟ್ಟೊತ್ನಾಗ ಬರೋಕೆ ಹೋದ್ರಿ? ರಾಮು ಅವ್ರನ್ನ ಹುಡ್ಕೊಂಡು ಬಂದೆ. ಅವರು ಮಧ್ಯಾಹ್ನದಿಂದ ಮನೆಗೂ ಹೋಗಿಲ್ಲ, ಊಟನೂ ಮಾಡಿಲ್ವಂತೆ. ಅಲ್ಲ, ರಾಮು ಅವ್ರಿಗೆ ಇಷ್ಟೊಂದು ಸಿಟ್ಟು ಬರುತ್ತಾ? ಒಂದೊಂದ್ಕಿತ ಹಂಗೆಯ. ರಾಮಣ್ಣ ಹೆಂಗೆ ಅಂತ ಹೇಳೋಕೆ ಆಗಿಲ್ಲ. ಮನಸ್ಸಿಂದ ಸಾನೆ ಒಳ್ಳೆಯವನಲ್ವೇ, ಕೋಪ ಚಿಟಿಕೆ ಹೊಡೆಯೋದಾಗ ಬರ್ತೈತೆ. ಆದರೂ ತನಗೋಸ್ಕರ ಇಷ್ಟೊಂದು ಜನ ಹುಡುಕ್ತಿದ್ದಾರೆ ಅಂತ ಸ್ವಲ್ಪನಾದರೂ ಕಾಳಜಿ ಬೇಕಲ್ವಾ? ಬಿಡಿ ಮೇಡಮ್, ತಲೆ ಕೆಡ್ಸ್ಕೊಬಿಡಿ, ರಾಮಣ್ಣನೇ ಬರ್ತಾನೆ. ಇಲ್ಲ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಏನು ತಮಾಷೆ ಮಾಡಿರೇ ಇಟ್ಟೋತ್ನಾಗೆ? ನೀವು ಹೋಗಿ ಮೇಡಮ್, ನಾವು ಹುಡ್ಕೊ ಬರ್ತೀನಿ. ಇಲ್ಲ, ಅವ್ರಿಗೆ ನನ್ನಿಂದನೇ ಕೋಪ ಅಲ್ವಾ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಈ ಹತ್ತಿ ಮರದ ಪಕ್ಕ ಹುಲ್ಲಿನ ಗದ್ದೆ ಇದೆಯಂತಲ್ಲ, ಎಲ್ಲಿದೆ ಅದು? ಹುಲ್ಲಿನ ಗದ್ದೆ ಯಾಕೆ? ನೀವು ಹೇಳಿ. ಈ ಕಬ್ಬನ್ ಗದ್ದೆ ದಾಟಿ ಹಿಂಗೆ ಹೋಗೊಂದು 2ಕ್ಕೆ 200 ಅಡಿ. ಸರಿ, ನಾನು ಬರ್ತೀನಿ. ಮೇಡಮ್, ರಾಮಣ್ಣ ನನಗೆ ಸಿಕ್ನಿಲ್ಲ, ಇವರೆಲ್ಲೋ ಕರ್ಕೊಂಬತ್ತಾರ ನೋಡಮ್ಮ. ರಾಮೋರೆ, 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 ರಾಮೋರೆ. ರಾಮೋರೆ, 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 ಎದ್ದೇಳಿ ಮೇಲೆ. ಶಾರದವ್ವ, ನೀನು ನೋಡೋಕ್ಕೆ ಥೇಟ್ ಜಾನಕಿ ಮೇಡಮ್ ಥರನೇ ಕಾಣ್ತಿದ್ಯಾ? ರಾಮೋರೆ, ನಾನು ಜಾನಕಿನೇ ಬಂದಿದ್ದೀನಿ, ಎದ್ದೇಳಿ ಮೇಲೆ. ಮೇಡಮ್, ನೀವಾ ಈಟದಲ್ಲಾಗ ಬರೋಕೆ ಹೋದ್ರಿ? ಏನು ಮಾಡೋದು, ನನ್ನ ಫ್ರೆಂಡ್ ಕೋಪ ಕರಗ್ಸೋಕ್ಕೆ ಇಷ್ಟಾದರೂ ಮಾಡಲೇಬೇಕಲ್ವಾ? ಎಷ್ಟೇ ಆದರೂ ಸ್ಪೆಷಲ್ ಫ್ರೆಂಡ್ ಅಲ್ವೇ? ಕೋಪ ಯಾಕೆ ಬಂತು ಅಂತ ನಿಮಗೆ ಗೊತ್ತಲ್ವೇ? 8 ಕಿತ ಹೇಳಿದ್ರು 7ನೇ ಇಲ್ಲ. ಅದಕ್ಕೆ ಯಾರಿಗೂ ಹೇಳ್ದೆ ಕೇಳ್ದೆ ಈ ಥರ ಊಟ ತಿಂಡಿ ಬಿಟ್ಟು ಬಚ್ಚಿಟ್ಕೊಂಡು ಕೂತಿದ್ದೀರಾ? 8 ಬೇಡ್ಕೊಂಡ್ರು ಯಾರು 7ನೇ ಇಲ್ಲ ಗೊತ್ತಾ? ನೀವು ಅಷ್ಟೇ. ಮನ್ಸಿಗೆ ಸ್ಯಾನೆ ಬೇಸರ ಆಗಿತ್ತು. ಅಲ್ಲ, ನಮ್ಮವರೇ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಹೇಳಿ? ಮನ್ಸಿಗೆ ಬೇಸರ ಹಾಕಿಲ್ವಾ? ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ. ಸರಿ ತಗೊಳ್ಳಿ, ಮೊದಲು ಊಟ ಮಾಡಿ. ಇಲ್ಲ, ನೀವು ಎಲ್ಲಿ ತನಕ ಹೇಳೋಕ್ಕಿಲ್ವಾ
ನಾನು ಅಲ್ಲಿ ಗಂಟ ಮಾಡೋಕ್ಕಿಲ್ಲ. ಹೀಗೆ ಯಾಕೆ ಮಾಡ್ತೀರಾ? ಊಟದ ಮೇಲೆ ಕೋಪ ತೋರಿಸ್ಬಾರ್ದು ಅಂತ ದೊಡ್ಡವ್ರು ಹೇಳಿಲ್ವಾ? ಫಸ್ಟು ಊಟ ಮಾಡಿ ಆಮೇಲೆ ನಾನು ಹೇಳ್ತೀನಿ. ದಿಟ್ಟೋಲ್ನಾ? ನಿಜವಾಗ್ಲೂ ಫಸ್ಟ್ ಊಟ ಮಾಡಿ ನಾನು ಹೇಳ್ತೀನಿ. ತಗೊಳ್ಳಿ. ಅಯ್ಯೋ ಇರಿ, ನೀರಿದೆ. ಮರೆಸ್ಕೊಂಬಿಟ್ಟೆ, ಕೊಡಿ, ಪರವಾಗಿಲ್ಲ. ಸರಿ, ಇವಾಗ ಹೇಳಿ ಶಾರದವ, ನಿಮ್ಮ ತಾವು ಏನು ಹೇಳಿದ್ರು? ನೀವು ಹೇಳ್ತೀರ ಅಂತ ನಮ್ಮ ತಿಂದಿವ್ನೇ, ಮೋಸ ಮಾಡಬಾರ್ದು. ಇಲ್ಲ, ಹೇಳ್ತೀರಿ. ಎಲ್ಲರಿಗೂ ನಿಮ್ಮ ಮದುವೆ ಯಾವಾಗ ಅನ್ನೋದೇ ಚಿಂತೆ. ನಿಮ್ಮ ಮನೆಯವ್ರು ಎಲ್ಲರಿಗೂ ನಿಮ್ಮ ಮದುವೆ ಆದಷ್ಟು ಬೇಗ ಆಗಲಿ ಅನ್ನೋದೇ ಆಸೆ. ಆದರೆ ನೀವಂತೂ ರೆಡಿ ಇಲ್ಲ. ನಿಮ್ಮ ಫ್ರೆಂಡ್ ನಾನಿದ್ದೀನಲ್ಲ, ನಿಮ್ಮನ್ನ ಒಪ್ಸೋ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಅಯ್ಯೋ, ಈ ಶಾರದವ ಮಾಡೋದು ಒಂದೊಂದಲ್ಲ, ನಿಮಗೂ ಕೊಟ್ಟವ್ರು ನೋಡಿ ಈ ಕ್ಯಾಮೆಯ. ನಾನು ಬ್ರಹ್ಮಚಾರಿ, ನಂಗೆ ಲಗ್ನ ಅಂದ್ರೆ ಇಷ್ಟ ಇಲ್ಲ. ಆದರೂ ಅಪ್ಪಗೆ ಮಾತು ಕೊಟ್ಬಿಟ್ಟಿವ್ನಿ ಲಗ್ನ ಆಯ್ತೀನಿ ಅಂತ. ಈ ಕಡೆ ಒಪ್ಕೊಳ್ಳೋಕ್ಕೂ ಆಗದೆ, ಇಲ್ಲ ಅಂತಲೂ ಹೇಳೋಕ್ಕಾಗದೆ ಇಕ್ಕಟ್ಟಲ್ಲಿ ತಗ್ಲಾಕೊಂಡಿವ್ನಿ. ಈ ಥರ ಯಾವಾಗಲೂ ತಪ್ಪಿಸ್ಕೊಂಡು ಓಡಾಡ್ತಿದ್ರೆ ಎಲ್ಲ ಸರಿ ಹೋಗುತ್ತಾ? ಹೇಗಿದ್ದರೂ ಇವತ್ತರ ನಾಳೆ ನೀವು ಮದುವೆ ಆಗಲೇಬೇಕು. ನಿಮ್ಮ ಮನೆಯವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀರಾ? ಮದುವೆ ಆಗಿಬಿಡಿ. ನೀವಾಯ್ತೀರಾ? ನೋಡಿ ನೋಡಿ, ಸುಮ್ಕೆ ಬಾಯಿ ಮಾತು ಹೇಳಿದ್ಕೇನೆ ಗಾಬರಿ ಬಿದ್ದೋಗ್ಬಿಟ್ರಿ. ನನಗೂ ಇದೇ ಪರಿಸ್ಥಿತಿ. ನಿಮ್ಮ ಮನೆಯಾಗೆ ಯಾವುದೋ ಹುಡುಗನ ಫೋಟೋ ತೋರಿಸ್ಬಿಟ್ಟು ಲಗ್ನ ಆಗು ಅಂತ ಹೇಳಿದ್ರೆ ಆಗ್ಬಿಡ್ತೀರಾ? ಇಲ್ಲ ತಾನೇ? ಗುರ್ತು ಪರಿಚಯ ಇಲ್ದಿರೋರ್ನ ಹೆಂಗೆ ಒಪ್ಕೊಳ್ಳೋದು? ಆದರೂ ನೀವು ಮಾತು ಕೊಟ್ಟಿದ್ದೀರಲ್ಲ, ಅದಕ್ಕೆ ನೀವು ಮದುವೆ ಆಗಲೇಬೇಕು. ಅವ್ರು ಇವಾಗಲೇ ಆಗಿ ಅಂತ ಹೇಳ್ತಿಲ್ಲ, ನಿಮ್ಮ ಮನ್ಸಿಗೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೂ ಲಗ್ನ ಅಂದರೆ ಅದ್ಯಾಕೋ ದಿಗ್ಲು. ಮೊದಲು ನೀವು ಹುಡುಗಿರು ಹೆಂಗಸ್ರ ಮೇಲಿರೋ ಭಯ ಬಿಡಿ. ನೀವು ನನ್ನ ಹತ್ರ ಮಾತಾಡ್ತೀರಲ್ಲ, ಹಾಗೆ ಅಂದ್ಕೊಳ್ಳಿ. ಹಂಗಾಕಿಲ್ಲ ಮೇಡಮ್, ನಿಮ್ಮದೇ ಬೇರೆ ಅವ್ರದ್ದೇ ಬೇರೆ. ಆಮೇಲೆ ಯಾವುದೋ ಹುಡುಗಿನ ಕಟ್ಕೊಬಂದು ಅವಳು ನನ್ನ ತಲೆ ಮ್ಯಾಗ ಕುಂತ್ಕೊಬಿಟ್ರೆ ಏನು ಮಾಡಲಿ? ಆಮೇಲೆ ಬಾಬು ಥರ ಆಗೋಯ್ತೈತೆ ಜೀವನ. ಅಯ್ಯೋಯ್ಯೋ, ಅಷ್ಟೇ. ಆಮೇಲೆ ಆ ಥರ ಏನೂ ಆಗಲ್ಲ. ಮದುವೆ ಅನ್ನೋದು ಇಂಪಾರ್ಟೆಂಟ್ ಸ್ಟೇಜು. ನಿಮ್ಮ ಫ್ರೆಂಡಾಗಿ ಹೇಳ್ತಿದ್ದೀನಿ, ಭಯ ಪಡಬೇಡಿ. ನಿಮ್ಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ಅವಳನ್ನೇ ಮದುವೆ ಆಗಿ. ನಮ್ಮ ಶಾರದವನು ಹಿಂಗೆ ಹೇಳ್ತಾಳೆ, ನಿಂಗೆ ಯಾವ್ದು ಹುಡುಗಿ ಇಷ್ಟನೋ ಆ ಹುಡುಗಿನೇ ಕಟ್ಕ ಅಂತ. ಆದರೆ ಅದಕ್ಕೆ ನಂಗೆ ಒಂದು ಹುಡುಗಿ ತೋರಿಸಿದ್ರು ಒಂದು ಹುಡುಗಿನೂ ಇಷ್ಟ ಆಗನೇ ಇಲ್ಲ. ನಮ್ಗೆ ಯಾವ ಹುಡುಗಿ ಇಷ್ಟ ಅಂತ ಹೆಂಗೆ ತಿಳ್ಕೊಳ್ಳೋದು? ಅದ್ರ ತಿಳುವಳಿಕೆ ತಾನಾಗೇ ಆಗುತ್ತೆ. ನಮ್ಮ ಜೀವನ ಪೂರ್ತಿ ಜೊತೆಯಾಗಿ ಹಾರಾಡೋ ಆ ಜೋಡಿ ಹಕ್ಕಿ ಯಾರು ಅಂತ ನಮ್ಮ ಮನ್ಸಿಗೆ ಗೊತ್ತಾಗುತ್ತೆ.